ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ಹಿಂದಿನ 2 ಭಾಗಗಳಲ್ಲಿ ಈ ಮಾರಿಷಸ್ ಪಾಠದ ಈ ಮೊದಲಿನ 10 ಪಾಯಿಂಟ್ಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ಪಾಠದ ಹಿನ್ನೆಲೆಯಲ್ಲಿ ಕೆಲವು ಶಬ್ದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಶಡರ್ ಅಂದರೆ ನಡುಕ, ಕಂಪನ. ಹೌಲಿಂಗ್, ಕೂಗುವ, ಅರಚುವ, ಅಂದರೆ ಆ ಚಂಡಮಾರುತ ಒಂದು ರೀತಿ ಕೂಗಿದ ಹಾಗೆ, ಅರಚಿದ ಹಾಗೆ ಶಬ್ದ ಮಾಡ್ತಾ ಬರ್ತಾ ಇತ್ತು ಅಂತ. ರಿಲೆಂಟ್ಲೆಸ್ಲಿ, ಪಟ್ಟು ಬಿಡದೆ, ಮರುಕವಿಲ್ಲದೆ ಎಲ್ಲವನ್ನು ಹಾಳು ಮಾಡ್ತಾ ಇತ್ತು ಅಂತ. ಡಿವ್ಯಾಸ್ಟೇಷನ್, ದುರಂತ. ಎನಾರ್ಮಸ್, ಆಘಾತ, ಅಪರಿಮಿತವಾದಂಥ ನಷ್ಟಗಳು ಆಗ್ತಾ ಇದ್ವು ಅಂತ ಚಂಡಮಾರುತದಿಂದ. ಎಲಿಗನ್ಸ್, ಸೊಬಗು. ಹಾರಿಜಾನ್, ದಿಗಂತ, ಕ್ಷಿತಿಜ, ಬಾನಂಚು, ಅಂದರೆ ಬಾನಂಚಿನಲ್ಲಿ ಆ ಚಂಡಮಾರುತ ಇದ್ದಕ್ಕಿದ್ದ ಹಾಗೆ ಕಾಣ್ತಾ ಇತ್ತು ಅಂತ. ಕೋರಲ್ ರೀಫ್, ಹವಳದ ಬಂಡೆ. ಟಾರ್ಕಾಯ್ಸ್ ಬ್ಲೂ ಲಗೂನ್ಸ್, ಅಂದರೆ ವೈಢೂರ್ಯದಿಂದ ಆವೃತವಾದ ನೀಲಿ ಸರೋವರದ ಹಾಗೆ ಈ ಮಾರಿಷಸ್ನ ಸೊಬಗನ್ನು ಲೇಖಕರು ವರ್ಣಿಸ್ತಾರೆ ಇಲ್ಲಿ. ಅವಿಡಿಟಿ, ಲೋಭ, ಅತಿ ಆಸೆ. ಕ್ರೂಯಿಸ್ ಅಂದರೆ ಸಮುದ್ರಯಾನ. ಸೀವೀಡ್, ಸಮುದ್ರದಲ್ಲಿಯೇ ಕಳೆ, ಜೊಂಡು. ಕ್ರ್ಯಾಬ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ಏಡಿಗಳು. ಸ್ಕರ್ರಿ, ಆತುರದಿಂದ ಓಡು, ದಿಕ್ಕಾಪಾಲಾಗಿ ಓಡು. ಆ ಸಮುದ್ರದಲ್ಲಿ ಯಾವಾಗ ನೌಕೆಗಳು, ದೋಣಿಗಳು ಬಂದಾಗ ಜೋರಿನಿಂದ ಏಡಿಗಳು ದಿಕ್ಕಾಪಾಲಾಗಿ ಓಡ್ತಾ ಇರ್ತವೆ. ಸ್ಲೈಮಿ ವೈಟ್ ಬ್ಲಾಬ್ಸ್, ಅಂಟಾದ ಹೊಲಸಾದ ಬಿಳಿ ಹನಿಗಳು. ಈರಿ, ವಿಲಕ್ಷಣ. ಬ್ರೌನಿಷ್ ಮಾಸ್, ಕಂದು ಬಣ್ಣದ ಪಾಚಿ, ಹಾವುಸೆ. ಜಾಗ್ಡ್, ಮೊನಚಾದ. ಓವರ್ವೆಲ್ವಿಂಗ್ ಗ್ಲೂಮ್, ಅಂದರೆ ಅಗಾಧವಾದ ಕತ್ತಲೆ, ಅಂಧಕಾರ. ಬೋಟ್ನಿಂದ ತೆಳಗೆ ನೋಡಿದಾಗ ಕತ್ತಲೆ ಕಾಣ್ತಾ ಇತ್ತು ಲೇಖಕರಿಗೆ. ಹೈಡಿಯಸ್ ಸ್ಪೈಕ್ಸ್, ಭೀಕರವಾದ ಚೂಪಾದ ಮೀನುಗಳ ಮೊನಚುಗಳು, ಒಂಥರ ಮುಳ್ಳುಗಳು. ಬ್ಯಾಟರ್ಡ್ ಫೇಸಸ್, ಅಂದರೆ ಜರ್ಜರಿತ ಮುಖಗಳು, ಅಂದರೆ ವಿವಿಧ ಆಕಾರದ ವಿವಿಧ ಮುಖದ ಮೀನುಗಳು ಕಾಣ್ತಾ ಇದ್ವು ಅಂತ ಲೇಖಕರು, ಜೀವಿಗಳು ಕಾಣ್ತಾ ಇದ್ವು ಅಂತ ಲೇಖಕರು ಹೇಳ್ತಾರೆ. ಈಗ 11ನೆಯದು ನೋಡಿ. ದ ಪೀಪಲ್ ಆಫ್ ಮಾರಿಷಸ್ ಶಡರ್ ಟು ಥಿಂಕ್ ಆಫ್ ದ ನೈಟ್ ದ ಕಿಂಗ್ ಸೈಕ್ಲೋನ್ ಸ್ಟ್ರಕ್ ದೆಮ್. ನೋಡಿ, ಮಾರಿಷಸ್ನ ಜನರಿಗೆ ಆ ಒಂದು ಸೈಕ್ಲೋನ್, ಚಂಡಮಾರುತ, ಕಿಂಗ್ ಸೈಕ್ಲೋನ್ ಅದು ಬಂದಿದ್ದು ನೆನಪು ಮಾಡಿಕೊಂಡ್ರೆ, ಅದರ ಬಗ್ಗೆ ವಿಚಾರ ಮಾಡಿದರೆ ನಡುಕ ಉಂಟಾಗ್ತದೆ ಅಂತ. ಶಡರ್ ಅಂದರೆ ನಡುಕ, ಒಂದು ಕಂಪನ ಉಂಟಾಗ್ತದೆ. ಆನ್ ಫೆಬ್ರವರಿ 6, 1975, ಎ 320 ಕಿಲೋಮೀಟರ್ ಬ್ರಾಡ್ ಹೌಲಿಂಗ್ ವಿಂಡ್ ಮೂವ್ಡ್ ಇನ್ ಆಟ್ ಸಮ್ 255 ಕಿಲೋಮೀಟರ್ ಪರ್ ಅವರ್. ನೋಡಿ, ಫೆಬ್ರವರಿ 6ನೇ ತಾರೀಕು 1975ನೇ ಇಸ್ವಿಯಲ್ಲಿ 320 ಕಿಲೋಮೀಟರ್ ಅಗಲವಾದ ಒಂದು ಹೌಲಿಂಗ್ ವಿಂಡ್, ಅಂದರೆ ತುಂಬ ಭಯಂಕರವಾದ ಕೂಗ್ತಾ ಅರಚ್ತಾ ಬರ್ತಾ ಇದೆ ಅಂತ. ಹೌಲಿಂಗ್ ಅಂದರೆ ಒಂದು ದೊಡ್ಡ ಶಬ್ದ ಮಾಡ್ತಾ, ಕೆಟ್ಟಗೆ ಕೂಗ್ತಾ ಅರಚ್ತಾ ಆ ಗಾಳಿ ಬರ್ತಾ ಇದೆ. ಮೂವ್ಡ್ ಇನ್ ಅಟ್ ಸಮ್ 255 ಕಿಲೋಮೀಟರ್ ಪರ್ ಅವರ್, ತಾಸಿಗೆ 255 ಕಿಲೋಮೀಟರ್ ವೇಗದಲ್ಲಿ ಆ ಮಾರುತ ಬಂತು ಅಂತ. ದ ಐ ಆಫ್ ದ ಸೈಕ್ಲೋನ್ ಅಲೋನ್ ಐ ಆಮ್ ಟೋಲ್ಡ್ ವಾಸ್ 48 ಕಿಲೋಮೀಟರ್, ಅಂದರೆ ಆ ಚಂಡಮಾರುತದ ಒಂದು ಕಣ್ಣೇ 48 ಕಿಲೋಮೀಟರ್ ವೈಡ್ ಆ್ಯಂಡ್ ಇಟ್ ಚರ್ನ್ ದ ಕಂಟ್ರಿ ಫಾರ್ 2 days. ಇದು ಆ ದೇಶವನ್ನೆಲ್ಲ ಒಂದು ಸುತ್ತು ಹಾಕಿ ರುಬ್ಬಿ ಬಿಡ್ತು. 2 ದಿನಗಳ ಕಾಲ ಆ ದೇಶವನ್ನು ರುಬ್ಬಿ ಹಾಕಿತು. ರಿಲೆಂಟ್ಲೆಸ್ಲಿ ಫ್ಲ್ಯಾಟ್ನಿಂಗ್ ಎವ್ರಿಥಿಂಗ್ ದಟ್ ಸ್ಟುಡ್. ರಿಲೆಂಟ್ಲೆಸ್ಲಿ ಅಂದರೆ ಪಟ್ಟು ಬಿಡದೆ, ಯಾವ ಮರುಕ ಇಲ್ಲದೆ ಈ ಒಂದು ಚಂಡಮಾರುತ ಆ ದೇಶವನ್ನು ಮಲಗಿಸ್ಬಿಡ್ತು. ಫ್ಲ್ಯಾಟ್ನಿಂಗ್ ಎವ್ರಿಥಿಂಗ್ ದಟ್ ಸ್ಟುಡ್, ಯಾವುದು ನಿಂತಿತ್ತು ಎಲ್ಲವನ್ನು ಫ್ಲ್ಯಾಟಾಗಿ ಮಲಗಿಸ್ಬಿಡ್ತು. ಸ್ಮ್ಯಾಶಿಂಗ್ ವಿಂಡೋಸ್ ಆ್ಯಂಡ್ ಡೋರ್ಸ್, ಎಲ್ಲ ಬಾಗಿಲು ಕಿಟಕಿಗಳನ್ನೆಲ್ಲ ಗುದ್ದಿ. ಟಿಯರಿಂಗ್ ಅಪ್ ರೂಫ್ ಟಾಪ್ಸ್, ಎಲ್ಲ ಮೇಲ್ಛಾವಣಿಗಳನ್ನು ಹರಿದು. ಅಪ್ರೂಟಿಂಗ್ ಟ್ರೀಸ್, ಎಲ್ಲ ಗಿಡಗಳನ್ನು ಕಿತ್ತು. ಆ್ಯಂಡ್ ಬ್ರಿಂಗಿಂಗ್ ದೆಮ್ ಡೌನ್ ಆನ್ ಬಿಲ್ಡಿಂಗ್ಸ್, ಎಲ್ಲವನ್ನು ಆ ಗಿಡಗಳನ್ನು ಕೂಡ ಅವುಗಳನ್ನು ಬೇರೆ ಸಮೇತ ಕಿತ್ತು ಕಟ್ಟಡಗಳ ಮೇಲೆ ಒಗೆದು ಹಾಕಿತು.
ಅಂಥ ಭಯಂಕರವಾದ ಮಾರುತ ಇದು. ನೋಡಿ, ತಾಸಿಗೆ 255 ಕಿಲೋಮೀಟರ್ ಪರ್ ಅವರ್ ಬರ್ತಾ ಇತ್ತು. Now, of course, the island was recovered from the devastation. ಡೆವಾಸ್ಟೇಷನ್ ಅಂದರೆ ಇಂಥ ದುರಂತ. ಈ ದುರಂತದಿಂದ ಈಗ ಅಫ್ಕೋರ್ಸ್ ಬಹುಶಃ ಎಲ್ಲ ಈ ನಡುಗಡ್ಡೆ ಸುಧಾರಿಸಿದೆ, ರಿಕವರ್ ಆಗಿದೆ. ಬಟ್ ದ ವ್ಯಾಲಿ ಆಫ್ ದ ಡೆಡ್ ಟ್ರೀಸ್ ಗಿವ್ಸ್ ಮೀ ಎ ಫೇರ್ ಐಡಿಯಾ ಆಫ್ ದ ಎನಾರ್ಮಸ್ ವೈಲೆನ್ಸ್. ಆದರೆ ಈ ಏನು ಸತ್ತ ಮರಗಳು ಕಣಿವೆಯಲ್ಲಿ ಬಿದ್ದಿದ್ದಾವಲ್ಲ, ಅವುಗಳನ್ನು ನೋಡಿದರೆ ನನಗೊಂದು ಐಡಿಯಾ ಬರ್ತಿದೆ, ಒಂದು ಸರಿಯಾದ ಕಲ್ಪನೆ ಬರ್ತಾ ಇದೆ. ಇದೊಂದು ಎಷ್ಟು ಎನಾರ್ಮಸ್ ವೈಲೆನ್ಸ್, ಎಷ್ಟೊಂದು ಅಗಾಧವಾದ ಅಪರಿಮಿತವಾದ ಹಿಂಸೆಯನ್ನು ಈ ಚಂಡಮಾರುತ ಮಾಡಿರ್ಬೋದು ಅಂತ. ವಿತ್ ವಿಚ್ ದ ಸೈಕ್ಲೋನ್ ಹ್ಯಾಡ್ ಸ್ಟ್ರಕ್ ದೀಸ್ ಪೀಪಲ್. ಈ ಮಾರುತ, ಚಂಡಮಾರುತ ಎಷ್ಟು ಹಿಂಸೆಯನ್ನು, ತೊಂದರೆಯನ್ನು ಈ ಜನರಿಗೆ ಮಾಡಿರ್ಬೋದು ಅಂತ. ಹೂ ಆರ್ ಆ್ಯಕ್ಚುಲಿ ಕ್ವೈಟ್ ಯೂಸ್ ಟು ಫೇಸಿಂಗ್ ದೀಸ್ ಸ್ಟಾರ್ಮ್ಸ್. ಈ ಜನರು ಸ್ವಲ್ಪ ಇಂಥ ಚಂಡಮಾರುತಗಳನ್ನು ಎದುರಿಸುವಲ್ಲಿ ಅವರಿಗೆ ರೂಢಿ ಇದೆ. ದೇ ಆರ್ ಆ್ಯಸ್ ಆ್ಯನ್ಯುವಲ್ ಇವೆಂಟ್ ಇನ್ ಮಾರಿಷಸ್. ಯಾಕಂದರೆ ಇವೆಲ್ಲ ಒಂಥರ ವಾರ್ಷಿಕ ಘಟನೆಗಳಿದ್ದ ಹಾಗೆ. ಅಂದರೆ ಪ್ರತಿ ವರ್ಷವೂ ಚಂಡಮಾರುತ ಬರ್ತದೆ. ಬಟ್ ದ ಬಿಗ್ ಒನ್ಸ್ ಕಮ್ ಓನ್ಲಿ ಒನ್ಸ್ ಇನ್ 15 years. ಆದರೆ ಈ ದೊಡ್ಡ ಚಂಡಮಾರುತಗಳು 15 ವರ್ಷಗಳಿಗೊಮ್ಮೆ ಬರ್ತವೆ ಅಂತ. ಈ ಕಿಂಗ್ ಸೈಕ್ಲೋನ್ ಅಂತ. ದ ಸ್ಯಾಡ್ ಪಾರ್ಟ್ ಆಫ್ ಇಟ್ ಬೈ ದ ಟೈಮ್ ದ ನೆಕ್ಸ್ಟ್ ಒನ್ ಈಸ್ ಡ್ಯೂ, ದ ಮೆಮರಿ ಆಫ್ ದ ಪ್ರೀವಿಯಸ್ ಡಿಸಾಸ್ಟರ್ ಫೇಟ್ಸ್ ಆರ್ ನಿಯರ್ಲಿ ಕಮ್ಸ್ ಟು ಬಿ ಬಿಲೀವ್ಡ್ ಆಸ್ ಎ ಮಿತ್. ಆದರೆ ಒಂದು ಇದರಲ್ಲಿ ದುಃಖದ ಸಂಗತಿ, ದುಃಖದ ಅಂಶ ನಮಗೆ ಏನಂದರೆ, ಈ ಒಂದು ಕಿಂಗ್ ಸೈಕ್ಲೋನ್ ಬಂದು ಅದನ್ನು ಮರೆತು ಎಲ್ಲ ಇದೊಂದು ಸುಳ್ಳಿರ್ಬೋದು ಬಿಡು, ಅಂಥದ್ದು ಏನು ಮಾರುತ ಅಂಥೇಳಿ ಅನ್ನಿಸುವಷ್ಟರಲ್ಲಿ ಮತ್ತೆ ಇನ್ನೊಂದು ಬರ್ತದೆ ಅಂತ. ಆ ಹಿಂದಿನ ಪ್ರೀವಿಯಸ್ ಡಿಸಾಸ್ಟರ್, ಆ ಮೊದಲಿನ ದುರಂತವನ್ನು ನಾವು ಮರೆಯುವಷ್ಟರಲ್ಲಿ ಮತ್ತೊಂದು ಬಂದಿರ್ತದೆ ಅಂತ. ಸೊ ಅಗೇನ್ ಟ್ರೀಸ್ ಆರ್ ಪ್ಲ್ಯಾಂಟೆಡ್ ಇನ್ ಕಂಜೆಸ್ಟೆಡ್ ಏರಿಯಾಸ್. ಅದನ್ನೆಲ್ಲ ಮರೆತು ಮತ್ತೆ ಈ ಕಂಜೆಸ್ಟೆಡ್ ಏರಿಯಾಸ್, ಈ ಜನಜಂಗುಳಿ ಇರುವಂಥ ಭಾಳಷ್ಟು ಗುತ್ತಾದ ಪ್ರದೇಶಗಳಲ್ಲಿ ಮತ್ತೆ ಗಿಡಗಳನ್ನು ನೆಡ್ತಾರೆ. ಟಾಲ್ ಬಿಲ್ಡಿಂಗ್ಸ್ ಕಮ್ ಅಪ್, ಮತ್ತೆ ಎತ್ತರವಾದ ಕಟ್ಟಡಗಳು ನಿಲ್ತವೆ. ಪ್ಲೇಟ್ ಗ್ಲಾಸ್ ಪಿಕ್ಚರ್ ವಿಂಡೋಸ್ ಆರ್ ಫಿಕ್ಸ್ಡ್. ಕಿಟಕಿಗಳಿಗೆಲ್ಲ ಒಂದು ಚಿತ್ರವುಳ್ಳ ವಿಂಡೋಗಳನ್ನು ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ರೂಫ್ ಟಾಪ್ಸ್ ಆರ್ ಪುಟ್ ಅಪ್. ಮತ್ತು ಎಲ್ಲ ಛಾವಣಿಗಳನ್ನು ಎಲ್ಲ ನೀಟಾಗಿ ಇಡ್ತಾರೆ. ವಿತ್ ಆ್ಯನ್ ಐ ಆಫ್ ಎಲಿಗನ್ಸ್. ಐ ಆ್ಯನ್ ಎಲಿಗನ್ಸ್ ಅಂದರೆ ಸೌಂದರ್ಯ, ಸೊಬಗಾಗಿ ಕಾಣುವಂತೆ, ಸುಂದರವಾಗಿ ಕಾಣುವಂತೆ ಇವೆಲ್ಲ ಚಿತ್ರಗಳನ್ನು ಮತ್ತು ಮೇಲ್ಛಾವಣಿಯ ಮೇಲೆ ಎಲ್ಲ ಚಿತ್ತಾರದ ಇದನ್ನೆಲ್ಲ ಇಡ್ತಾರೆ. ಅಂದರೆ ಇಂಥ ಚಂಡಮಾರುತ ಬರ್ತದೆ ಅನ್ನೋದನ್ನು ಮರೆತು ಮತ್ತೆ ಎಲ್ಲ ಮಾಡ್ತಾರೆ. ಬಟ್ ಶುವರ್ ಇನಫ್ ಎಟ್ ದ ಎಂಡ್ ಆಫ್ 15 year ಪೀರಿಯಡ್. ಆದರೆ ಈ 15 ವರ್ಷದ ಅವಧಿ ಮುಗಿಯುವುದಕ್ಕೆ ದ ಕಿಂಗ್ ಸೈಕ್ಲೋನ್ ಅಪಿಯರ್ಸ್ ಪ್ರಾಂಪ್ಟ್ಲಿ ಆನ್ ದ ಹಾರಿಜಾನ್ ಟು ಸರ್ಪ್ರೈಸ್ ದ ಪೀಪಲ್ ಆಫ್ ಮಾರಿಷಸ್. ಆದರೆ ಈ ಒಂದು ಕಿಂಗ್ ಸೈಕ್ಲೋನ್, ಈ ದೊಡ್ಡ ರಾಜನಂತಿರುವ ಚಂಡಮಾರುತ 15 ವರ್ಷಕ್ಕೆ ತಪ್ಪದೆ ಬರ್ತದೆ ಅಂತ. ಹಾರಿಜಾನ್ ಅಂದರೆ ಒಂದು ದಿಗಂತದಲ್ಲಿ, ಒಂದು ಬಾನಂಚಿನಲ್ಲಿ, ಕ್ಷಿತಿಜದಲ್ಲಿ ಇದು ಕಾಣಿಸ್ತದೆ ಅಂತ. ಚಂಡಮಾರುತ ಬಂದುಬಿಡ್ತದೆ ಅಂತ ಎಲ್ಲ ಸರ್ಪ್ರೈಸ್ ಆಗಿಬಿಡ್ತಾರೆ. ಪೀಪಲ್ ಆಫ್ ಮಾರಿಷಸ್ ಎಲ್ಲ ಆಶ್ಚರ್ಯವಾಗುವ ಹಾಗೆ ಪ್ರತಿ 15 ವರ್ಷಗಳಿಗೊಮ್ಮೆ ಈ ಚಂಡಮಾರುತ ಬರ್ತದೆ. ಎ ಕೋರಲ್ ರೀಫ್ ರನ್ಸ್ ಆಲ್ ರೌಂಡ್ ದ ಐಲ್ಯಾಂಡ್ ಪ್ಯಾರಲಲ್ ಟು ದ ಶೋರ್ ಲೈನ್. ಈ ಕೋರಲ್ ರೀಫ್ ಅಂತಂದರೆ ಒಂದು ಹವಳದ, ಕೋರಲ್ ಅಂದರೆ ಹವಳದ ಬಂಡೆ. ರನ್ಸ್ ಆಲ್ ರೌಂಡ್ ದ ಐಲ್ಯಾಂಡ್, ಎಲ್ಲ ಈ ನಡುಗಡ್ಡೆ ಸುತ್ತ ಎಲ್ಲ ಈ ಹವಳದ ಬಂಡೆಗಳಿವೆ. ಪ್ಯಾರಲಲ್ ಟು ದ ಶೋರ್, ಈ ನದಿಯ ದಂಡೆಗೆಲ್ಲ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಈ ಹವಳದ ಬಂಡೆಗಳು ಕಾಣ್ತವೆ. ಲೈನ್ ಕೀಪಿಂಗ್ ದ ಹಿಸ್ಟರಿಕಲ್ ವೇವ್ಸ್ ಅವೇ ಎಟ್ ಎ ಸೇಫ್ ಡಿಸ್ಟೆನ್ಸ್ ಫ್ರಾಮ್ ದ ಬೀಚಸ್. ಈ ಒಂದು ಹುಚ್ಚಾಗಿ ನರ್ತಿಸುವ ಈ ತೆರೆಗಳಿಂದ ಇವು ಸೇಫ್ ಡಿಸ್ಟೆನ್ಸ್ ಇರುವ ಹಾಗೆ ಮಾಡ್ತವೆ ಅಂತ. ಈ ದಂಡೆಗಳನ್ನು, ಬೀಚ್ಗಳನ್ನು ತಡಿತವೆ ಅಂತ ಈ ಹವಳದ ಬಂಡೆಗಳು. ದ ಕಾಮ್ ಟರ್ಕಾಯ್ಸ್ ಬ್ಲೂ ಲಗೂನ್ಸ್ ಆಫ್ ಮಾರಿಷಸ್. ನೋಡಿ, ಒಂದು ಕಾಮ್ ಟರ್ಕಾಯ್ಸ್ ಬ್ಲೂ ಲಗೂನ್ಸ್ ಆಫ್ ಮಾರಿಷಸ್,
ಬ್ಲೂ ಲಗೂನ್ಸ್ ಅಂದರೆ ಈ ನೀಲಿ ಸರೋವರ, ಈ ವೈಢೂರ್ಯದಿಂದ ಆವೃತವಾದಂಥ ನೀಲಿ ಸರೋವರ ಮಾರಿಷಸ್ ಥಸ್ ಹ್ಯಾವ್ ಬಿಕಮ್ ವರ್ಲ್ಡ್ ಫೇಮಸ್. ಹೀಗೆ ಇದು ಜಗತ್ತಿಗೆ ಒಂದು ಪ್ರಸಿದ್ಧವಾಗಿದೆ ಅಂತ. ಒಂದು ವೈಢೂರ್ಯದಿಂದ ಒಂದು ಅಲಂಕೃತವಾದಂಥ ನೀಲಿ ಸರೋವರ ಈ ಮಾರಿಷಸ್ ಅಂದರೆ ಅಂತ. ದೇ ಆರ್ ಸ್ಟಿಲ್ ಆ್ಯಂಡ್ ಕಾಮ್ ಲೈಕ್ ಲೋಟಸ್ ಪಾಂಡ್ಸ್. ಇದು ಒಂದು ಕಮಲದ ಕೊಳದ ಹಾಗೆ ಒಂದು ಅಗ್ದಿ ನಿಶಬ್ದವಾಗಿ ಶಾಂತವಾಗಿ ಕಾಣ್ತದೆ. ಆ್ಯಂಡ್ ಆರ್ ಡಿಲೈಟ್ ಟು ದೋಸ್ ಹೂ ಲೈಕ್ ವಾಟರ್ ಸ್ಪೋರ್ಟ್ಸ್. ಯಾರು ಈ ನೀರಿನ ಆಟಗಳನ್ನು ಇಷ್ಟಪಡ್ತಾರೆ, ಸಚ್ ಆಸ್ ಯಾವುವು ಅಂದರೆ ಸ್ಕೂಬಾ ಡೈವಿಂಗ್, ಸ್ವಿಮ್ಮಿಂಗ್, ಸರ್ಫ್ ರೈಡಿಂಗ್, ಸ್ಪೀಡ್ ಬೋಟ್ ರೇಸಿಂಗ್ ಆ್ಯಂಡ್ ಆ್ಯಟಿಂಗ್. ಇವೆಲ್ಲ ಆಟಗಳು, ನೀರಿನಲ್ಲಿ ಆಡುವಂಥ ಆಟಗಳು. ಇನ್ ಸಮ್ ಪ್ಲೇಸಸ್ ದ ಸೀ ಶೋ ಶಾಲೋ, ದೆರ್ ಈಸ್ ಇವನ್ ಹಾರ್ಸ್ ರೈಡಿಂಗ್. ಈ ಸಮುದ್ರ ಎಷ್ಟೊಂದು ಶಾಲೋ ಇದೆ ಅಂದರೆ ಅಷ್ಟೊಂದು ಆಳವಾಗಿಲ್ಲ. ಕೆಲವೊಂದು ಪ್ಲೇಸ್ನಲ್ಲಿ ಇವನ್ ಹಾರ್ಸ್ ರೈಡಿಂಗ್ ಕೂಡ ಮಾಡ್ಬೋದು ಅಂತ ಇಲ್ಲಿ. ಮೈ ವೈಫ್ ಆ್ಯಂಡ್ ಐ ನಾಟ್ ಬೀಯಿಂಗ್ ಅಕ್ವೆಟಿಕ್. ಲೇಖಕರು ಹೇಳ್ತಾರೆ, ನಾನು ಮತ್ತು ನನ್ನ ಪತ್ನಿ ನಾವು ಜಲ ಜೀವಿಗಳಲ್ಲ ಅಂತ, ಅಕ್ವೆಟಿಕ್ ಅಲ್ಲ ಅಂತ. ವಿ ವಾಚ್ ವಿತ್ ಅಮ್ಯೂಸ್ಮೆಂಟ್. ನಾವು ಒಂದು ಮನರಂಜನೆಗಾಗಿ ನೋಡ್ತೀವಿ. ದ ಅವಿಡಿಟಿ ಆಫ್ ದ ಟೂರಿಸ್ಟ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಎಕ್ಸ್ಟ್ರಾಕ್ಟಿಂಗ್ ಎವ್ರಿ ಬಿಟ್ ಆಫ್ ಫನ್ ದ್ಯಾಟ್ ದ ಮ್ಯಾಗ್ನಿಫಿಸೆಂಟ್ ಬೀಚ್ ಕುಡ್ ಈಲ್ಡ್. ಇಲ್ಲಿ ಎಲ್ಲ ಪ್ರವಾಸಿಗರು ಏನು ಒಂದು ಲೋಭದಿಂದ, ಒಂದು ಅತ್ಯಾಶೆಯಿಂದ, ಅವಿಡಿಟಿ ಅಂದರೆ ಲೋಭ, ಅತ್ಯಾಶೆ, ಅದನ್ನು ಅನುಭವಿಸ್ಬೇಕು ಇದನ್ನು ಅನುಭವಿಸ್ಬೇಕು ಅನ್ನುವ ಒಂದು ಲೋಭ ಪ್ರವಾಸಿಗರಲ್ಲಿ. ಅವರೆಲ್ಲ ಬಂದು ಈ ಏನು ಮಾರಿಷಸ್ ಬೀಚ್ನಲ್ಲಿ, ಅದ್ಭುತವಾದ ಈ ಮಾರಿಷಸ್ ಬೀಚ್ನಲ್ಲಿ ಎಲ್ಲ ಥರದ ಒಂದು ಫನ್, ಒಂದು ಮೋಜನ್ನು ಅನುಭವಿಸ್ತಾರೆ ಅಂತ. ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದರಲ್ಲಿ ಏನೇನು ಮೋಜು ಅನುಭವಿಸ್ಲಿಕ್ಕೆ ಸಾಧ್ಯ ಎಲ್ಲವನ್ನೂ ಅನುಭವಿಸ್ತಾರೆ ಅಂತ. ವು ಸ್ಟೆಪ್ ಇನ್ ಟು ಎ ಗ್ಲಾಸ್ ಬಾಟಮ್ಡ್ ಬೋಟ್ ಕೇರ್ಫುಲಿ ವಿದೌಟ್ ಗೆಟಿಂಗ್ ಅವರ್ ಫೀಟ್ ವೆಟ್. ನೋಡಿ, ನಾವು ಒಂದು ಗಾಜಿನ ತಳವುಳ್ಳಂತಹ ಬೋಟ್ನಲ್ಲಿ ನಮ್ಮ ಪಾದಗಳು ವೆಟ್ ಆಗದ ಹಾಗೆ, ತೇವವಾಗದ ಹಾಗೆ ಅಗ್ದಿ ಜಾಗರೂಕತೆಯಿಂದ ಕುಳಿತುಕೊಂಡ್ವಿ. ಆ್ಯಂಡ್ ಗೋ ಆನ್ ಎ ಕ್ರೂಯಿಸ್ ಟು ಅಬ್ಸರ್ವ್. ಗೋ ಆನ್ ಎ ಕ್ರೂಯಿಸ್ ಅಂದರೆ ಸಮುದ್ರಯಾನ ಮಾಡಲಿಕ್ಕೆ, ಕ್ರೂಯಿಸ್ ಅಂದರೆ ಸಮುದ್ರಯಾನ ಮಾಡಲಿಕ್ಕೆ. ವಾಂಟ್ ಯು ಟು ಅಬ್ಸರ್ವ್, ಗಮನಿಸಲು. ಏನನ್ನು ಗಮನಿಸಲು? ಸಬ್ಮರ್ಜ್ಡ್ ಕೋರಲ್ ರೀಫ್ಸ್, ಈ ಮುಳುಗಿದಂಥ ಹವಳದ ಬಂಡೆಗಳನ್ನು, ಆ್ಯಂಡ್ ಮರೈನ್ ಲೈಫ್, ಈ ಸಮುದ್ರ ಜೀವಿಗಳನ್ನು ನೋಡಲಿಕ್ಕೆ ನಾವು ಹೊಂಟ್ವಿ. ಐ ಸಿ ಸೀ ಶೆಲ್ಸ್ ಆನ್ ಯೆಲ್ಲೋ ಸ್ಯಾಂಡ್ಸ್. ಒಂದು ಹಳದಿಯಾದಂಥ ಉಸುಕಿನ ಮೇಲೆ ಒಂದು ಸಮುದ್ರದ ಶೆಲ್ಸ್, ಸಮುದ್ರದ ಚಿಪ್ಪುಗಳನ್ನು ಎಲ್ಲ ನೋಡ್ತಾ ಇದ್ದೀವಿ. ಟು ಸ್ಟಾರ್ಟ್ ವಿತ್ ಲಿಟಲ್ ಅನ್ಡಿಫೈನೇಬಲ್ ಕ್ರಿಯೇಚರ್ಸ್. ಅವು ಎಂಥ ಜೀವಿಗಳು ಅಂತ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ. ಅಂಥ ವಿಚಿತ್ರ ಜೀವಿಗಳನ್ನು, ಅನ್ಡಿಫೈನೇಬಲ್ ಕ್ರಿಯೇಚರ್ಸನ್ನು ನಾವು ನೋಡ್ತಾ ಇದ್ದೀವಿ. ಸ್ಟ್ರೇ ಬಿಟ್ಸ್ ಆಫ್ ಸೀವೀಡ್ ಫ್ಲೋಟ್ ಬೈ. ಒಂದು ಕಡಲಿನ ಕಳೆ, ಸೀವೀಡ್ ಅಂದರೆ ಜೊಂಡು, ಸಮುದ್ರದಲ್ಲಿ ಏನೇನೋ ಬೆಳೆದಿರ್ತದಲ್ಲ ಅದರದ್ದು ಒಂದು ಜೊಂಡು ತೇಲ್ತಾ ಇರ್ತದೆ. ಅದೆಲ್ಲ ಇವರಿಗೆ ಆ ಗ್ಲಾಸ್ನಿಂದ ಕಾಣ್ತಾ ಇದೆ, ಬೋಟ್ನಿಂದ. ಅಲಾರ್ಮ್ಡ್ ಕ್ರ್ಯಾಬ್ಸ್ ಸ್ಕರ್ರಿ ಫಾರ್ ಶೆಲ್ಟರ್. ಒಂದು ಏಡಿಗಳು ಈ ಒಂದು ಬೋಟ್ ಕೂಡಲೇ ದಿಕ್ಕಾಪಾಲಾಗಿ ಆತುರದಿಂದ ಓಡ್ತಾ ಇದೆ. ಸ್ಕರ್ರಿ ಅಂತಂದರೆ ದಿಕ್ಕಾಪಾಲಾಗಿ ಓಡುವುದು, ಆತುರದಿಂದ ಓಡ್ತಾ ಇದ್ದಾವೆ ಏಡಿಗಳು ಒಂದು ತಮ್ಮ ಆಶ್ರಯಕ್ಕಾಗಿ. ದೆನ್ ಕಮ್ಸ್ ದ ಸ್ಕೆಲಿಟನ್ ಲೈಕ್ ಫಾರ್ಮೇಷನ್ ಆಫ್ ದ ಕೋರಲ್. ಈ ಕೋರಲ್ದಲ್ಲಿ ಈ ಹವಳದ ಒಂದು ಸ್ಕೆಲಿಟನ್, ಹಾಗೆ ಅಸ್ಥಿಪಂಜರದ ಹಾಗೆ ಇದು ಕಾಣ್ತಾ ಇದೆ. ದ ಸೀ ಡೀಪನ್ಸ್ ಪೇಲ್ ಗ್ರೀನ್ ಬುಷಿಶ್. ಹಸಿರು ಬಣ್ಣದ ಒಂದು ಗಿಡಗಳ ಒಂದು ಪೊದೆ. ಸ್ಲೈಮಿ ವೈಟ್ ಬ್ಲಾಬ್ಸ್, ಒಂದು ಅಂಟಾದ ಬಿಳಿ ಹನಿಗಳು. ಅಂದರೆ ಲೇಖಕರು ಎಂಥ ವಿಚಿತ್ರ ದೃಶ್ಯಗಳು ತಮಗೆ ಆ ಬೋಟಿನಿಂದ, ಆ ಗ್ಲಾಸ್ ಉಳ್ಳಂಥ ಬೋಟಿನಿಂದ ಕಾಣ್ತಾ ಇದ್ದಾವೆ ತೆಳಗೆ ಅನ್ನೋದನ್ನು ವರ್ಣಿಸ್ತಾ ಇದ್ದಾರೆ ಇಲ್ಲಿ. ಒಂದು ಅಂಟಾದ ವಿಚಿತ್ರವಾದ ಬಿಳಿಯ ಹನಿಗಳಂಥವು. ಬಿಗ್ ಆ್ಯಸ್ ಪಂಪ್ಕಿನ್ಸ್. ಅವೆಷ್ಟು ದೊಡ್ಡ ಬಿಳಿ ಹನಿಗಳಿದಾವೆ ಅಂದರೆ
ಒಂದು ಕುಂಬಳಕಾಯದಷ್ಟು ದೊಡ್ಡವು, ಲೋಬ್ಸ್ಟರ್ಸ್, ಸ್ಲಿದರಿಂಗ್ ಸ್ನೇಕಿ ಫಾರ್ಮ್ಸ್ ಮತ್ತು ಬೇರೆ ಬೇರೆ ಹಾವಿನ ಆಕಾರದಂಥ ಒಂದು ವಿಚಿತ್ರ ಜೀವಿಗಳು ಅವ್ರಿಗೆ ಕಾಣ್ತಿದ್ದಾವೆ. ಆ್ಯಸ್ ದ ಬೋಟ್ ಮೂವ್ಸ್ ಫರ್ದರ್ ಇನ್ ಟು ದ ಸಿ, ಹಾಗೆ ಬೋಟು ಮುಂದೆ ಮುಂದೆ ಸಮುದ್ರದಲ್ಲಿ ಸಾಗಿದಂತೆ ದ ಸೀನ್ ಬಿಲೋ ಟರ್ನ್ಸ್ ಈರಿ. ಈರಿ ಅಂದರೆ ವಿಲಕ್ಷಣವಾದ ಒಂದು ದೃಶ್ಯ ಅವರಿಗೆ ಕಾಣ್ತಾ ಇದೆ. ಈರಿ ಅಂದರೆ ವಿಲಕ್ಷಣ ವಿಚಿತ್ರವಾದ ದೃಶ್ಯ. ಅಮಾಂಗ್ ದ ಜಾಗ್ಡ್ ರಾಕ್ಸ್ ಅಂದರೆ ಅಗ್ದಿ ಮೊನಚಾದ ಚೂಪಾದ ಬಂಡೆಗಲ್ಲುಗಳು. ದ ಕೋರಲ್ ಜಂಗಲ್ ಬಿಕಮ್ಸ್ ಡೆನ್ಸ್ ಆ್ಯಂಡ್ ಹ್ಯೂಸ್, ಈ ಹವಳದ ಒಂದು ಅರಣ್ಯ ಬಿಕಮ್ಸ್ ಡೆನ್ಸ್ ಆ್ಯಂಡ್ ಹ್ಯೂಸ್, ತುಂಬ ದಟ್ಟವಾಗಿ ದೊಡ್ಡದಾಗಿ ಕಾಣ್ತಾ ಇದೆ. ಆ್ಯಂಡ್ ಇಸ್ ಡ್ರೇಪ್ಡ್ ವಿತ್ ಬ್ರೌನಿಶ್ ಮಾಸ್, ಇದು ಒಂದು ಕಂದು ಬಣ್ಣದ ಪಾಚಿ ಹಾಂಸೆಯಿಂದ ಮಾಸಿಂದ ಇದು ಸುತ್ತುವರೆದಿದೆ. ಐ ಸಿ ಶೇಪ್ಲೆಸ್ ಅಗ್ಲಿ ಕ್ರಿಯೇಚರ್ಸ್, ನಾನು ಯಾವುದೇ ಆಕಾರ ಇಲ್ಲದಂಥ ಒಂದು ವಿಚಿತ್ರ ಅಸಹ್ಯವಾದ ಅಗ್ಲಿ ಜೀವಿಗಳನ್ನು, ಕ್ರಿಯೇಚರ್ಸ್ ಕ್ರೌಲಿಂಗ್ ಇನ್ ದ ಡಾರ್ಕ್ ಡೆಪ್ತ್ ಆಫ್ ದ ಸೀ ಕವರ್ಸ್, ಅವೆಲ್ಲ ಬುಚು ಬುಚು ಅಂತ ಎಲ್ಲ ತೆವಳ್ತಾ ಇದ್ದಾವೆ ಕತ್ಲಲ್ಲಿ, ಆಳದಲ್ಲಿ, ಸಮುದ್ರದ ಆಳದಲ್ಲಿ ತೆವಳ್ತಾ ಇದ್ದಾವೆ, ಅವೆಲ್ಲ ಕಾಣ್ತಾ ಇದ್ದಾವೆ. ಡೆಪ್ತ್ ಆಫ್ ದ ಸೀ ಕವರ್ಸ್. ಐ ಫೀಲ್ ಅನ್ಬ್ಲಿಂಕಿಂಗ್ ಐಸ್ ಆರ್ ವಾಚಿಂಗ್ ಅಸ್, ನನಗೇನು ಅನ್ನಿಸ್ತದೆ ಅಂದರೆ ಒಂದು ಅನ್ಬ್ಲಿಂಕಿಂಗ್ ಐಸ್, ರೆಪ್ಪೆ ಮಿಟುಕಿಸಿದ ಕಣ್ಣುಗಳು ನಮ್ಮನ್ನು ನೋಡ್ತಾ ಇದ್ದಾವೆ. ಆರ್ ವಾಚಿಂಗ್ ಅಸ್ ಫ್ರಮ್ ಬಿಲೋ, ತೆಳಗಿನಿಂದ ನಮ್ಮನ್ನು ರೆಪ್ಪೆ ಮಿಟುಕಿಸದೆ ನೋಡ್ತಾ ಇದ್ದೇವೆ ಅಂತ ಲೇಖಕರಿಗೆ ಅನ್ನಿಸ್ತಾ ಇದೆ. ದ ಜಿಯಾಂಟ್ ಮಶ್ರೂಮ್ ಲೈಕ್ ಗ್ರೋತ್ ಆಲ್ ಓವರ್, ಎಲ್ಲ ಕಡೆಗೆ ಈ ಅಣಬೆಗಳು, ದೊಡ್ಡ ದೈತ್ಯಾಕಾರದ ಅಣಬೆಗಳು ಎಲ್ಲ ಕಡೆಗೂ ಎದ್ದು ನಿಂತ ಹಾಗೆ ಕಾಣ್ತಾ ಇದ್ದಾವೆ. ಹೆಡ್ಲೆಸ್ ಎನಿಮಲ್ಸ್, ಒಂದು ತಲೆಯ ಇಲ್ಲದಂಥ ಪ್ರಾಣಿಗಳು. ಪ್ರಿಟೆಂಟಿಂಗ್ ಟು ಬಿ ಪ್ಲ್ಯಾಂಟ್ಸ್, ಅಂದರೆ ತಾವು ಒಂದು ಸಸ್ಯಗಳೇನು ಅನ್ನೋ ಹಾಗೆ ಅವು ನಟನೆಯನ್ನು ಮಾಡ್ತಾ ಇದ್ದಾವೆ ಅಂತ ಪ್ರಾಣಿಗಳು. ಸ್ಟಕ್ ಇನ್ ಒನ್ ಪ್ಲೇಸ್ ಅವೇ ಸ್ವೇ ಫ್ರಮ್ ಸೈಡ್ ಟು ಸೈಡ್ ಇನ್ ಎ ಗೋಸ್ಟ್ಲಿ ಮ್ಯಾನರ್, ಅವೆಲ್ಲ ಒಂದು ಕಡೆ ಕುಳಿತ ಹಾಗೆ ಅನಿಸ್ತವೆ, ಮತ್ತೊಂದು ಕಡೆಗೆ ಹೋಗ್ತಾ ಇದ್ದಾವೆ. ಏನು ಗೋಸ್ಟ್ಲಿ ಮ್ಯಾನರ್, ಒಂಥರ ಭೂತಗಳ ಹಾಗೆ ಅವು ನಟಿಸ್ತಾ ಇದ್ದಾವೆ, ಭೂತದ ಹಾಗೆ ಈ ಲೇಖಕರಿಗೆ ತೋರ್ತಾ ಇದ್ದಾವೆ. ಎ ಕೋಲ್ಡ್ ಶಿವರ್ ರನ್ಸ್ ಡೌನ್ ಮೈ ಸ್ಪೈನ್, ಲೇಖಕರು ಹೇಳ್ತಾರೆ ನನ್ನ ಬೆನ್ನು ಹುರಿಯಲ್ಲಿ ಒಂದು ತಂಪಾದ ಒಂದು ಕೋಲ್ಡ್ ಶಿವರ್, ನಡುಕ ಬರ್ತಾ ಇದೆ ಅಂತ. ಇವನ್ನೆಲ್ಲ ವಿಚಿತ್ರಗಳನ್ನು ನೋಡಿ ಆಲ್ ಆಫ್ ಎ ಸಡನ್ ಸ್ಟ್ಯಾಂಡಿಂಗ್ ಔಟ್ ಅಗೇನ್ಸ್ಟ್ ದ ಡಾರ್ಕ್ನೆಸ್, ಇದ್ದಕ್ಕಿದ್ದಂತೆ ಈ ಎಲ್ಲ ಕತ್ತಲೆ ನಡುವೆ ಎ ಸ್ಕೂಲ್ ಆಫ್ ಫಿಶ್, ಒಂದು ಥರದ ಮೀನುಗಳು. ಕಲರ್ಡ್ ಬ್ರೈಟ್ ಲೆಮನ್ ಯೆಲ್ಲೋ, ಒಂದು ಪ್ರಕಾಶಮಾನವಾದ ನಿಂಬೆಹಣ್ಣಿನ ಹಳದಿ ನಿಂಬೆಹಣ್ಣಿನ ಆಕಾರ ವಿತ್ ಬ್ಲ್ಯಾಕ್ ಬಾರ್ಸ್, ಅದರಲ್ಲಿ ಒಂದು ಕಪ್ಪು ಪಟ್ಟೆಗಳುಳ್ಳಂಥ ಮೀನುಗಳು. ಆಲ್ ಅಲಾಂಗ್ ದೇರ್ ಸೈಡ್ಸ್ ಪಾಸ್ ಮೆಜೆಸ್ಟಿಕಲಿ ಬೈ, ಒಂದು ಗಾಂಭೀರ್ಯದಿಂದ ಎಲ್ಲ ಕಡೆಯಿಂದ ನಡೆದು ಬರ್ತಾ ಇದ್ದಾವೆ. ಚಿಯರಿಂಗ್ ಅಪ್ ದ ಹೋಲ್ ವರ್ಡ್ ಆಫ್ ಓವರ್ವೆಲ್ಮಿಂಗ್ ಗ್ಲೂಮ್, ಅಂದರೆ ಒಂದು ತಡೆಯಲಾರದಂಥ ಒಂದು ಕತ್ತಲೆಯಲ್ಲಿ ತಡೆಯಲಾರದೆ ಎಲ್ಲ ಕಡೆಯಿಂದ ಆ ಮೀನುಗಳು ಬರ್ತಾ ಇದ್ದಾವೆ ಅನ್ನಿಸ್ತಾ ಇದೆ. ಗ್ಲೂಮ್ ಅಂದರೆ ಒಂಥರ ಕತ್ತಲೆ, ಓವರ್ವೆಲ್ಮಿಂಗ್ ಗ್ಲೂಮ್ ಅಂದರೆ ಒಂದು ತಡೆಯಲಾರದಂಥ ಕತ್ತಲೆ. ಫರ್ದರ್ ಆನ್ ಐ ಸಿ ದ ಕೋರಲ್ ಬ್ರಾಂಚಸ್ ಟಿಪ್ಡ್ ವಿತ್ ಎ ಪೆಕ್ಯುಲಿಯರ್ ಬ್ಲೂ ಲೈಟ್ ಲೈಕ್ ಹಂಡ್ರೆಡ್ಸ್ ಆಫ್ ಕ್ಯಾಂಡಲ್ಸ್ ಡೈಯಿಂಗ್ ಔಟ್. ಆಮೇಲೆ ಈ ಹವಳದ ಒಂದು ಬ್ರ್ಯಾಂಚಸ್ ಟಿಪ್ಡ್ ವಿತ್ ಎ ಪೆಕ್ಯುಲಿಯರ್ ಬ್ಲೂ ಲೈಟ್, ಒಂದು ನೀಲಿ ಬಣ್ಣದ ಪ್ರಕಾಶಮಾನವಾದ ಇದರಿಂದ ನೂರಾರು ಕ್ಯಾಂಡಲ್ಗಳು ಅಳಿದು ಹೋಗ್ತಾ ಇದ್ದಾವೇನೋ, ಆರಿಸ್ತಾ ಇದ್ದಾವೇನೋ ಅನ್ನೋ ಹಾಗೆ ಕಾಣ್ತಾ ಇದ್ದಾವೆ. ಪ್ಲೆಂಟಿ ಆಫ್ ಕಲರ್ಸ್ ಕಮ್ಮಿಂಗ್ ನೌ, ಅನೇಕ ಥರದ ಬಣ್ಣಗಳು ಕಾಣ್ತಾ ಇದ್ದಾವೆ. ಇವೆಲ್ಲ ತೆಳಗೆ ನದಿ ನೀರಿನಲ್ಲಿ, ಸಮುದ್ರದ ನೀರಿನಲ್ಲಿ ಲೇಖಕರಿಗೆ ಕಾಣುವಂಥ ದೃಶ್ಯಗಳು. ವೈಲೆಟ್, ಯೆಲ್ಲೋ, ಪಿಂಕ್, ಗ್ರೀನ್, ಪೋಸ್ಟ್ ಬಾಕ್ಸ್ ರೆಡ್. ನೋಡಿ, ಆ ರೆಡ್ ಅನ್ನುವುದನ್ನು ಕೂಡ ಅಂಚೆ ಪೆಟ್ಟಿಗೆಯ ರೆಡ್, ಅಂದರೆ ಆ ಥರ ಅಷ್ಟೊಂದು ಕ್ಲಿಯರ್ ಆಗಿ ಲೇಖಕರು ಹೇಳ್ತಾ ಇದ್ದಾರೆ ಇಲ್ಲಿ. ಫಿಶಿಶ್ ವಿತ್ ಹೈಡಿಯಸ್ ಸ್ಪೈಕ್ಸ್ ಆಲ್ ಓವರ್ ದೇರ್ ಬಾಡಿ, ಈ ಮೀನುಗಳು ಎಲ್ಲ ಕಡೆಗೂ ತಮ್ಮ ಒಂದು ಸ್ಪೈಕ್ಸ್, ಚೂಪಾದ ಮೊನಚಾದ ಅವತ್ತರ ಶರೀರದ ತುಂಬೆಲ್ಲ ಇರುವಂತೆ ಕಾಣ್ತಾ ಇದೆ. ಫಿಶಿಶ್ ವಿತ್ ಲಾಂಗ್ ಟೇಲ್ಸ್, ಮೀನುಗಳು
ಉದ್ದವಾದ ಬಾಲವಿರುವಂತಹ ಮೀನುಗಳು, ಫಿಶಸ್ ವಿತ್ ಬ್ಯಾಟರ್ಡ್ ಫೇಸಸ್, ಒಂದು ವಿಚಿತ್ರ, ಬ್ಯಾಟರ್ಡ್ ಅಂದರೆ ಜರ್ಜರಿತ ಮುಖವುಳ್ಳಂತಹ ಮೀನುಗಳು. ನೀವೆಲ್ಲ ಕೆಲವೊಂದು ಕಾರ್ಟೂನಲ್ಲಿ, ಕೆಲವೊಂದು ಕಂಪ್ಯೂಟರ್ ಗೇಮ್ಸ್ನಲ್ಲೆಲ್ಲ ನೋಡಿರಬೇಕು, ವಿಚಿತ್ರ ವಿಚಿತ್ರ ಮೀನುಗಳು ಇರ್ತವೆ. ಆಲ್ ಆಫ್ ದೆಮ್ ವಿತ್ ಡ್ಯಾಮ್ಡ್ ಲುಕ್ ಆಫ್ ಕಂಡೆಮ್ಡ್ ಸೋಲ್ಸ್. ಡ್ಯಾಮ್ಡ್ ಲುಕ್, ಒಂದು ಥರ ಕಳಂಕಿತ ನೋಟ, ಒಂದು ವಿಚಿತ್ರ ನೋಟ, ಡ್ಯಾಮ್ಡ್ ಲುಕ್. ನೋಡಿದರೆ ಒಂಥರ ಹೇಸಿಗೆ ಆಗಬೇಕು ಅಂಥ ಒಂದು ನೋಟ. ಕಂಡೆಮ್ಡ್ ಸೋಲ್ಸ್, ಖಂಡಿಸಿದ ಆತ್ಮ ಅನ್ನುವಂತ ಹೇಳ್ಬೋದು, ಒಂದು ಕಂಡೆಮ್ಡ್ ಸೋಲ್ಸ್. ಕ್ರಿಸ್ ಕ್ರಾಸ್ ಅವರ್ ಪಾತ್, ನಮ್ಮ ದಾರಿಯಲ್ಲಿ ಅಡ್ಡತಿಡ್ಡಾಗಿ ಬರ್ತಾ ಇದ್ದೇವೆ. ಇನ್ ಎ ವೈರ್ಡ್ ಟ್ವಿಲೈಟ್ ಅಗೇನ್ಸ್ಟ್ ಎ ನೈಟ್ ಮ್ಯಾರಿಶ್ ಲ್ಯಾಂಡ್ಸ್ಕೇಪ್. ನೋಡಿ, ಒಂದು ಥರದ ಬೆಳಕು, ಟ್ವಿಲೈಟ್, ಇಲ್ಲಿ ಸಂಧಿಯಲ್ಲೆಲ್ಲ ಒಂದು ಪ್ರಕಾಶಮಾನವಾದ ಬೆಳಕು ಬರ್ತದೆ. ಇದೊಂಥರ ದುಸ್ವಪ್ನವೇನೋ ಅನಿಸ್ತಾ ಇದೆ ಈ ಒಂದು ಭೂವಿನ್ಯಾಸದಲ್ಲಿ. ಎಂತೆಂಥ ನೈಟ್ ಮೇರ್ ಅಂತಂದರೆ ದುಸ್ವಪ್ನ, ಲ್ಯಾಂಡ್ಸ್ಕೇಪ್ ಅಂದರೆ ಭೂವಿನ್ಯಾಸ. ಆ ರೀತಿ ಈ ತೆಳಗಿನ ಸಮುದ್ರದಲ್ಲಿ ಅಂಥ ವಿಚಿತ್ರವಾದ ದೃಶ್ಯಗಳು ಲೇಖಕರಿಗೆ ಕಾಣ್ತಾ ಇದ್ವಿ. ಫಾಸ್ಟ್ನಿಂಗ್ ಮೈ ಸೀಟ್ ಬೆಲ್ಟ್, ಪ್ರಿಪೇರಿಂಗ್ ಫಾರ್ ಮೈ ರಿಟರ್ನ್ ಫ್ಲೈಟ್, ಐ ವೇಗ್ಲಿ ಥಿಂಕ್ ಆಫ್ ದ ಫ್ಯೂಚರ್ ಆಫ್ ಮಾರಿಷಸ್. ನೋಡಿ, ನನ್ನ ಒಂದು ಸೀಟ್ ಬೆಲ್ಟ್ ಅದನ್ನು ನಾನು ಬಿಗಿ ಮಾಡ್ತಾ, ನಾನು ಬರುವ ಮರಳಿ ಫ್ಲೈಟ್ನಲ್ಲಿ ಬರುವುದರ ಆಗ ಹಾಗೆ ವಿಚಾರ ಮಾಡ್ತಾ ಇದ್ದೀನಿ ಮಾರಿಷಸ್ನ ಭವಿಷ್ಯ ಏನು ಅಂತ. ವಿಲ್ ಇಟ್ ಬಿ ಏಬಲ್ ಟು ಪ್ರಿಸರ್ವ್ ಇಟ್ಸ್ ಪ್ರಿಸ್ಟೈನ್ ಚಾರ್ಮ್? ಇದು ತನ್ನ ಒಂದು ಪ್ರಿಸ್ಟೈನ್ ಚಾರ್ಮ್ ಅಂದ ಮೂಲ ರೂಪ, ಈ ಆಧುನಿಕತೆಯಿಂದ ಕಲುಷಿತಗೊಳ್ಳದ ಮೂಲ ರೂಪವನ್ನು ಇದು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾ? ಇಟ್ ಹ್ಯಾಸ್ ನೋ ಪಾಪ್ಯುಲೇಷನ್ ಪ್ರಾಬ್ಲಮ್ ನೌ. ಈಗ ಸದ್ಯಕ್ಕಂತೂ ಇದರಲ್ಲಿ ಜನಸಂಖ್ಯೆ ಸಮಸ್ಯೆ ಇಲ್ಲ. ವಿತ್ ಇಟ್ಸ್ 8,50,000 ಪೀಪಲ್ ಈವನ್ಲಿ ಸ್ಪ್ರೆಡ್ ಓವರ್. ಬರೀ ಲೇಖಕರು ಪ್ರವಾಸ ಮಾಡಿದಾಗಿನ ಸಂಖ್ಯೆ ಇದು. 8,50,000 ಜನ ಅಲ್ಲಲ್ಲಿ ಹರಿದು ಹಂಚು ಹೋಗಿದ್ದಾರೆ. ದೆರ್ ಇಸ್ ಹಾರ್ಡ್ಲಿ ಎನಿ ಅನ್ಎಂಪ್ಲಾಯ್ಮೆಂಟ್ ಕ್ವಶನ್ ನೆಟ್. ಇಲ್ಲಿ ನಿರುದ್ಯೋಗ ಸಮಸ್ಯೆ ಈಗ ಸದ್ಯ ಏನೂ ಇಲ್ಲ ಅಂತ ಹೇಳ್ತಾರೆ. ನಿರುದ್ಯೋಗದ ಪ್ರಶ್ನೆ ಇಲ್ಲ. ಪೀಪಲ್ ಸೀಮ್ ಟು ಲಿವ್ ಫೇರ್ಲಿ ವೆಲ್ ಎಟ್ ಆಲ್ ಲೆವೆಲ್ಸ್. ಎಲ್ಲ ಸ್ತರದಲ್ಲಿ ಜನರು ಒಂದು ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ದ ಗೌರ್ಮೆಂಟ್ ಈಸ್ ಅವೇರ್ ಆಫ್ ಆಲ್ ದೀಸ್ ಅಡ್ವಾಂಟೇಜಸ್ ಬಟ್ ಸೀಮ್ಸ್ ಟು ಫೀಲ್ ಎ ಸರ್ಟನ್ ನರ್ವಸ್ನೆಸ್ ಅಬೌಟ್ ಆ್ಯನ್ ಎಕಾನಮಿ ಸೋ ಡಿಪೆಂಡೆಂಟ್ ಬೇಸಿಕಲಿ ಆನ್ ಎ ಸಿಂಗಲ್ ಕಮೋಡಿಟಿ ಶುಗರ್. ಸರ್ಕಾರಕ್ಕೂ ಇದರ ಬಗ್ಗೆ ಅರಿವಿದೆ ಮತ್ತು ಏನು ಅವ್ರದ್ದು ಅಡ್ವಾಂಟೇಜ್ ಅನ್ನೋದು ಕೂಡ ಅವರಿಗೆ, ಅದರಿಂದನೇ ಅವರಿಗೆ ಸ್ವಲ್ಪ ನರ್ವಸ್ನೆಸ್, ಅಧೈರ್ಯ ಅನ್ನಿಸ್ತದೆ. ಯಾಕಂದರೆ ಅವರೆಲ್ಲ ಓನ್ಲಿ ಬೇಸಿಕಲಿ ಒಂದೇ ಕಮೋಡಿಟಿ, ಒಂದೇ ಉತ್ಪನ್ನದ ಮೇಲೆ ಅವರೆಲ್ಲ ಅವಲಂಬಿತವಾಗಿದ್ದಾರೆ. ಅವರ ಆರ್ಥಿಕತೆ ಒಂದೇ ಉತ್ಪನ್ನದ ಮೇಲೆ ಅವಲಂಬಿತವಾಗಿದೆ, ಅದೇ ಸಕ್ಕರೆ ಅಂತ. ಕೇವಲ ಶುಗರನ್ನು ನಂಬಿಕೊಂಡು ಅವರು ಬದುಕ್ತಾ ಇದ್ದಾರೆ. ಸೊ ಇಟ್ ಈಸ್ ಈಗರ್ ಟು ಹ್ಯಾವ್ ಫಾರಿನ್ ಎಂಟರ್ಪ್ರಿನರ್ಸ್ ಸ್ಟಾರ್ಟ್ ದೇರ್ ಇಂಡಸ್ಟ್ರೀಸ್ ಹಿಯರ್. ಆದ ಕಾರಣ ವಿದೇಶದ ಒಂದು ಉದ್ದಿಮೆಗಳು ಬಂದು ಇಲ್ಲಿ ಒಂದು ಕಾರ್ಖಾನೆಗಳನ್ನು, ಉದ್ದಿಮೆಗಳನ್ನು ಪ್ರಾರಂಭ ಮಾಡಿದರೆ ಒಳ್ಳೆಯದು ಅಂತ ಅವರಿಗೆ ಅನಿಸ್ತಾ ಇದೆ. ವಿತ್ ಇಂಡಸ್ಟ್ರಿಯಲ್ ಗ್ರೋತ್, ಲೇಖಕರಿಗೆ ಹೇಗೆ ಅನಿಸ್ತದೆ ನೋಡಿ. ವಿತ್ ಇಂಡಸ್ಟ್ರಿಯಲ್ ಗ್ರೋತ್ ಏನಿದು, ಒಂದು ಕಾರ್ಖಾನೆಗಳು, ಒಂದು ಫ್ಯಾಕ್ಟ್ರಿಗಳು ಬೆಳೆಯುತ್ತವಲ್ಲ, ಅದರಿಂದ ದ ಲಿವಿಂಗ್ ಸ್ಪೇಸ್ ವಿಲ್ ಸ್ರಿಂಕ್. ಒಂದು ಉಳಿದುಕೊಳ್ಳುವಂಥ ಜನರು ಬಾಳುವಂತಹ ನೆಲ ಕಡಿಮೆ ಆಗಿಬಿಡ್ತದೆ. ವಿಲ್ ಸ್ರಿಂಕ್. ಕಾರ್ಸ್ ಆ್ಯಂಡ್ ಟ್ರಕ್ಸ್ ವಿಲ್ ಇನ್ಕ್ರೀಸ್. ಆವಾಗ ಈ ಕಾರುಗಳು ಮತ್ತು ಟ್ರಕ್ಗಳು, ಲಾರಿಗಳೆಲ್ಲ ಹೆಚ್ಚಾಗ್ತವೆ. ಯಾಕಂದರೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಸಾಗಣೆ ಮಾಡಲಿಕ್ಕೆ ಬೇಕಲ್ಲ. ದ ರೋಡ್ಸ್ ವಿಲ್ ಹ್ಯಾವ್ ಟು ಬಿ ವೈಡನ್ಡ್. ಆವಾಗ ನಾವು ರೋಡ್ಗಳನ್ನು, ರಸ್ತೆಗಳನ್ನು ಅಗಲ್ ಮಾಡಬೇಕಾಗ್ತದೆ. ಟು ಟೇಕ್ ದ ಲೋಡ್, ಈ ಎಲ್ಲ ಒಂದು ಲಾರಿ ವಾಹನಗಳ ಒಂದು ಲೋಡನ್ನು ತೆಗೆದುಕೊಳ್ಳಲಿಕ್ಕೆ ನಾವು ರಸ್ತೆಗಳನ್ನು ಅಗಲೀಕರಣ ಮಾಡಬೇಕಾಗ್ತದೆ. ದ ಪ್ರೈಸ್ ಆಫ್ ಲ್ಯಾಂಡ್ ವಿಲ್ ಗೋ ಅಪ್ ಆ್ಯಂಡ್ ಫ್ಲ್ಯಾಟ್ಸ್ ವಿಲ್ ಅಪಿಯರ್. ಆವಾಗ ಈ ಭೂಮಿಯ ಒಂದು ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಆಮೇಲೆ ಈಗ ನಿಮ್ಗೆ ಗೊತ್ತಲ್ಲ, ಫ್ಲ್ಯಾಟ್ಸ್, ಅಪಾರ್ಟ್ಮೆಂಟ್, ಈ ಇಂಡಿಪೆಂಡೆಂಟ್ಸ್ ಮನೆಗಳು ಹೋಗಿ ಫ್ಲ್ಯಾಟ್ಸ್ಗಳು ಬರ್ತವೆ. ಕಾಸ್ಟ್ ಆಫ್ ಲಿವಿಂಗ್, ಈ ಒಂದು ಜೀವನ ಮಟ್ಟ, ಜೀವನದ ಬೆಲೆ, ಪೊಲ್ಯೂಷನ್ ಮತ್ತು ಮಾಲಿನ್ಯ, ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗತನ, ಸ್ಲಮ್ಸ್, ಕೊಳಚೆ ಪ್ರದೇಶಗಳು, ಟ್ಯಾಕ್ಸೇಷನ್, ಈ ತೆರಿಗೆ ಮತ್ತು ಉಳಿದು ಕಂಟ್ರೋಲ್ಸ್ ಎಲ್ಲವನ್ನು ಒಂದು ಹದ್ದುಬಸ್ನಲ್ಲಿ ಇಡಬೇಕಾದ್ರೆ, ಆಲ್ ದೀಸ್ ಥಾಟ್ಸ್ ಕಮ್ ಟು ಮೀ ಫ್ರಮ್ ಫೋರ್ಸ್ ಆಫ್ ಹ್ಯಾಬಿಟ್. ಇವೆಲ್ಲ
ವಿಚಾರಗಳು ನನ್ನ ತಲೆಗೆ ಬಂದವು. ಯಾಕೆ ಬಂದವು ಅಂದರೆ ಫೋರ್ಸ್ ಆಫ್ ಹ್ಯಾಬಿಟ್. ಬೇಕಂದರೆ ಇವರು ಸಿಟಿ ಡ್ವೆಲ್ಲರ್, ಈ ನಗರದಲ್ಲಿ ಬೆಳೆದಂಥವ್ರು ಇವರು ಲೇಖಕರು. ಆದ ಕಾರಣ ಈ ಒಂದು ಕಾರ್ಖಾನೆಗಳ ಬೆಳವಣಿಗೆಯಿಂದ, ಇಂಡಸ್ಟ್ರಿಯಲ್ ಗ್ರೋತಿಂದ ಏನೇನು ಸಮಸ್ಯೆಗಳಾಗ್ತವೆ ಅನ್ನೋದನ್ನು ತುಂಬ ಹತ್ತಿರದಿಂದ ನೋಡಿದವರು. ಇವ್ರು ಹೇಳ್ತಾರೆ ಎನ್ಲೈಟನ್ ಪೀಪಲ್ ಕ್ಯಾನ್, ಅಂದರೆ ಈ ಎಲ್ಲದರ ಒಂದು ಬುದ್ಧಿ ಇರುವಂಥ ಜನರು ಅಫ್ಕೋರ್ಸ್ ಗೈಡ್ ದೆಮ್ಸೆಲ್ಸ್, ಅವರೇ ಇವ್ರನ್ನ ಇದರ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ಮಾಡ್ಬೋದು. ಅವೇ ಫ್ರಮ್ ಆಲ್ ಸಚ್ ಎವಿಲ್ಸ್, ಇಂಥ ಎಲ್ಲ ಈ ಕೆಟ್ಟ ಸಂಗತಿಗಳಿಂದ, ಆ್ಯಂಡ್ ಸ್ಟಿಲ್ ಪ್ರಿಸರ್ವ್ ದಿಸ್ ಪ್ಯಾರಡೈಸ್ ಆನ್ ಅರ್ತ್, ಇವನ್ನೆಲ್ಲ ಈ ಎಲ್ಲ ಕೆಟ್ಟ ಸಂಗತಿಗಳು ಆಗದ ಹಾಗೆ, ಆ್ಯಂಡ್ ಸ್ಟಿಲ್ ಪ್ರಿಸರ್ವ್ ದ ಪ್ಯಾರಡೈಸ್ ಆನ್ ಅರ್ತ್, ಈ ಒಂದು ಭೂಮಿಯ ಮೇಲೆ ಸ್ವರ್ಗದಂತಿರುವ ಈ ಮಾರಿಷಸನ್ನು ಒಂದು ಉಳಿಸಿಕೊಂಡು ಹೋಗೋದರ ಬಗ್ಗೆ ಅಂಥ ಮಹಾನುಭಾವರೇ ವಿಚಾರ ಮಾಡಬೇಕು, ಅವರ ಮಾರ್ಗದರ್ಶನ ನಮ್ಗೆ ಬೇಕು ಅಂತ. ಐ ಟರ್ನ್ ಹೋಪ್ಫುಲಿ ಟು ದ ವಿಂಡೋ ಫಾರ್ ಕ್ಲೌಡ್ಸ್ ಟು ಎಂಟರ್ಟೈನ್ ಮೀ. ಅವರು ಮರಳಿ ಭಾರತಕ್ಕೆ ಬರ್ತಾ ಇದ್ದಾರೆ. ಆವಾಗ ಕಿಟಕಿಯಲ್ಲಿ ಅವರು ಕ್ಲೌಡ್ಸ್ ಅಂದರೆ ಮೋಡಗಳನ್ನು ತಮಗೆ ಮನರಂಜನೆ ಮಾಡಲಿಕ್ಕೆ ನಾನು ಮೋಡಗಳನ್ನು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಟೈಮ್ ಪಾಸ್ ಆಗಬೇಕಲ್ಲ ಅವ್ರಿಗೆ ಬರುವಾಗ. ಬಟ್ ದ ಸನ್ ಹ್ಯಾಸ್ ಸೆಟ್, ಆದರೆ ಸೂರ್ಯಾಸ್ತ ಆಗಿದೆ. ಇಟ್ ಈಸ್ ಡಾರ್ಕ್ ಔಟ್ಸೈಡ್, ಹೊರಗೆಲ್ಲ ಕತ್ತಲೆ ಇದೆ. ಆ್ಯಂಡ್ ಐ ಶಾಲ್ ಬಿ ಇನ್ ಇಂಡಿಯಾ ಇನ್ ಎ ಫ್ಯೂ ಅವರ್ಸ್. ಆಗ ಅವರು ಅನ್ಕೊತಾರೆ ಇನ್ನು ಕೆಲವೇ ಗಂಟೆಗಳಲ್ಲಿ ನಾನು ಭಾರತದಲ್ಲಿ ಇರ್ತೀನಿ ಅಂತ ಅನ್ಕೋತಾರೆ.